ಇನ್ನು ಪವಿತ್ರ ಗೌಡ ದರ್ಶನ್ ಮತ್ತು ಅವರ ಬೇಲ್ ರದ್ದಾಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕಣ್ಣೀರು ಹಾಕಿದ್ದಾರೆ. ಹೊರಗೆ ಹೋಗೋದಕ್ಕೆ ಅಂತ ಹೇಳಿ ರೆಡಿಯಾಗಿ ಬಂದಿದ್ರು. ರೆಡ್ ಕಾರ್ಪೆಟ್ ಅವ್ರದ್ದೇನು ಸ್ಟುಡಿಯೋ ಇದೆಯಲ್ಲ ಅಲ್ಲಿಗೆ ಬೊಟಿಕಿಗೆ ಹೋಗೋದಕ್ಕೆ ಅಂತ ಹೇಳಿ ಹೊರಟಿದ್ರು. ಬಟ್ ಈಗ ಪೊಲೀಸರೆಲ್ಲರೂ ಕೂಡ ಅಲ್ಲಿದ್ದಾರೆ. ಈಗ ನೆಕ್ಸ್ಟ್ ಏನು ಮಾಡ್ತಾರೆ ಅನ್ನುವಂಥದ್ದನ್ನು ನೋಡ್ಬೇಕು. ಯಾಕಂದ್ರೆ ಸ್ವಲ್ಪ ಕೆಲವೊಂದಷ್ಟು ಕೆಲಸಗಳೇನಿರುತ್ತಲ್ಲ ಅದನ್ನೆಲ್ಲವನ್ನು ಕೂಡ ಬೇರೆಯವರಿಗೆ ವಹಿಸಿ ಆ ಜವಾಬ್ದಾರಿಯನ್ನ ಈಗ ಬೇಲ್ ಮೇಲೆ ಹೊರಗಡೆ ಬಂದ ನಂತರ ಮತ್ತೆ ರಿಬೂಟ್ ಮಾಡಿದ್ರು ತಮ್ಮ ಬೊಟಿಕ್ನ. ಮತ್ತೆ ರಿವ್ಯಾಂಪ್ ಮಾಡಿ ಮತ್ತೆ ಹೊಸ ಕಲೆಕ್ಷನ್ಸು ಅದು ಇದು ಅಂತ ಹೇಳಿ ತಾವೇ ಓಡಾಡಿ ಒಂದಷ್ಟು ಸ್ಟಾಕ್ಗಳನ್ನು ಹಾಕಿ ಡೆಲ್ಲಿಗೆ ಕೂಡ ಬಂದಿದ್ರು. ಎಸ್, ಇದೆಲ್ಲವನ್ನು ಕೂಡ ಮಾಡಿಕೊಂಡು ಸ್ಟುಡಿಯೋನ ಮತ್ತೆ ರಿವ್ಯಾಂಪ್ ಮಾಡಿದ್ರು. ಬಟ್ ಈಗ ಮತ್ತೆ ಜೈಲಿಗೆ ಹೋಗ್ಬೇಕಾಗಿರೋದ್ರಿಂದಾಗಿ ಸಹಜವಾಗಿ ಆ ಜವಾಬ್ದಾರಿಯನ್ನ ಬೇರೆಯವರಿಗೆಲ್ಲರಿಗೂ ವಹಿಸಿ ನಂತರ ಅವರು ಹೊರಡಬೇಕಾಗತ್ತೆ. ಅದಕ್ಕೆ ಅವಕಾಶ ಇದೆ ಪೊಲೀಸರಿಗೂ ಕೂಡ. ಈಗ ಅವ್ರು ಹೊರಗಡೆ ಬಂದ ತಕ್ಷಣ ಏನು ಅವ್ರನ್ನ ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕಿ ಅನ್ನುವಂಥದ್ದಲ್ಲ. ತತ್ಕ್ಷಣ ನೀವು ಸರೆಂಡರ್ ಆಗಿ ಅನ್ನುವಂಥದ್ದನ್ನ ಹೇಳಿದರೆ, ಜೊತೆಗೆ ಅವ್ರನ್ನ ಅರೆಸ್ಟ್ ಮಾಡಿ ಅಥವಾ ನೀವು ಸುಪರ್ದಿಗೆ ಪಡೀರಿ ಅನ್ನುವಂಥದ್ದನ್ನ ಹೇಳಿರೋದ್ರಿಂದಾಗಿ ಅಷ್ಟಂತೂ ಕಾಲಾವಕಾಶ ಇರುತ್ತೆ. ಅಲ್ಲಿ ಹೋಗಿ ಸ್ಟುಡಿಯೋದಲ್ಲಿ ತಮ್ಮ ಏನು ಕೆಲಸ ಇತ್ತು ಜವಾಬ್ದಾರಿಯನ್ನು ಅದನ್ನು ಬೇರೆಯವ್ರಿಗೆ ವಹಿಸಿ ನಂತರ ಅವರು ಕೋರ್ಟ್ಗೆ ಬಂದು ಶರಣಾಗತಿ ಆಗಬೇಕಾಗತ್ತೆ. ಬಟ್ ಅದು ಎಲ್ಲವೂ ಇವತ್ತೇ ಆಗಬೇಕು. ಯಾಕಂತ ಹೇಳಿದ್ರೆ ನಾವು ಮಾತಾಡ್ತಾ ಇದ್ವಿ, ನಾಳೆ ಮತ್ತೆ ನಾಡಿದ್ದೆಲ್ಲವೂ ಕೂಡ ರಜೆಗಳು ಬರೋದ್ರಿಂದಾಗಿ ಪೊಲೀಸರು ಕೂಡ ಮತ್ತೆ ವಾರಂಟ್ ತಗೊಂಡು ಇನ್ನೂ ಡಿಲೇ ಆಗೋದು ಬೇಡ ಅಂಥೇಳಿ ಇವತ್ತೇ ಆಲ್ಮೋಸ್ಟ್ ಅವರನ್ನು ವಶಕ್ಕೆ ಪಡೆದು ಜೈಲಿಗೆ ಹಾಕುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಸೊ ಅದರ ನಿಟ್ಟಿನಲ್ಲೇ ಈಗ ಎಲ್ಲರ ನಿವಾಸದ ಬಳಿಗೆ ಹೋಗ್ತಾ ಇರುವಂಥ ಪೊಲೀಸರು ಒಂದು ಅವರ ಮೇಲೆ ನಿಗಾ ಇಡೋದು, ಇನ್ನೊಂದು ಅಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ. ಯಾಕಂದರೆ ದರ್ಶನ್ ಅಭಿಮಾನಿಗಳು ಅಥವಾ ಪವಿತ್ರ ಗೌಡ ಅಭಿಮಾನಿಗಳು ಮನೆ ಹತ್ರ ಬರ್ಬೋದು, ಅವ್ರು ಹೊರಗಡೆ ಬಂದಾಗ ಒಂದಷ್ಟು ಏನಾದರೂ ನ್ಯೂಸೆನ್ಸ್ ಆಗಬಹುದು ಅನ್ನುವಂಥದ್ದನ್ನು ಅರಿತಿರುವಂಥ ಪೊಲೀಸರು ಒಂದು ಸೆಕ್ಯೂರಿಟಿ ದೃಷ್ಟಿಯಿಂದಲೂ ಕೂಡ ಈಗಾಗಲೇ ಅಲ್ಲಿ ಒಂದಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ.